ಎಲ್ರಿಗೂ ನಮಸ್ಕಾರ. ನಮ್ಮೂರಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬ ನಾವು ಯಾವ ತರ ಆಚರಣೆ ಮಾಡ್ತೀರಾ ಅಂತ ವಿಡಿಯೋ ತೆಗೆದಾಕಿರ್ತೀನಿ ನೋಡಿ. ತೋರಣ ಎಲ್ಲ ಕಟ್ಟಿರೋದಾಗಿದೆ. ಇವಾಗ ಹಸುಗಳಿಗೆ ಪೂಜೆ ಮಾಡ್ತಾ ಇದೀವಿ. ಅಂದ್ರೆ ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದೀವಿ, ಹೂಗಳೆಲ್ಲ ಹಾಕ್ತಾ ಇದೀವಿ ನೋಡಿ. ಈ ತರ ಇದೆ, ಈ ತರ ಮಾಡಿದೀವಿ. ಇವಾಗ ಹಸುಗಳಿಗೆ ಪೂಜೆ ಎಲ್ಲ ಸ್ವಲ್ಪ ಹೂವು ಎಲ್ಲ ಹಾಕಿದೀವಿ. ಅಂದ್ರೆ ಸಿಂಪಲ್ ಆಗಿ ಮಾಡ್ಕೊಂತ ಇರೋದು. ನಮ್ಮೂರಲ್ಲಿ ಗಂಗಮ್ಮ ಗುಡಿ ಹತ್ರ ಪೂಜೆ ಮಾಡುವಾಗ ಕುರಿ ಹೊಡಿತಾರೆ. ಕುರಿನ ಏನಕ್ಕೆ ಹೊಡಿತಾರೆ ಅಂದ್ರೆ ಹಸುಗಳಿಗೇನು ಕಾಯಿಲೆ ಬರ್ದಿರ ಇರ್ಲಿ ಅಂತ ಈ ತರ ಹೊಡಿತಾರೆ, ಹೊಡೆದು ಪೂಜೆ ಮಾಡ್ತಾರೆ. ಅಲ್ಲಿ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಕೊಟ್ಟಿಗೆ ಮನೆಗಳಲ್ಲಿ ಮತ್ತೆ ದನಗಳಿಗೆಲ್ಲ ಪೂಜೆನ ಮುಗಿಸ್ಕೊಬೇಕು. ನಾವು ಮುಗಿಸ್ಕೊಂಡಿದ್ದಾದ್ಮೇಲೆ ಕುರಿ ಹೊಡೆದಿರ್ತೀವಲ್ವಾ, ಅದ್ರದ್ದು ರಕ್ತ ತಂದು ಈ ತರ ಕೊಟ್ಟಿಗೆ ಮನೆ ಮೇಲೆಲ್ಲ ಎಸಿತಾರೆ, ಏನು ಕಾಯಿಲೆ ಏನು ಬರ್ದಿರ ಇರ್ಲಿ ಅಂತ ಹಸುಗಳಿಗೆ. ನಮ್ಮೂರಲ್ಲಿ ಈ ತರ ಇದು ಮಾಡ್ಕೊಂತೀವಿ ನಾವು. ಗಾಯ್ಸ್, ಸಾಂಬ್ರಾಣಿ ಹೊಗೆ ನೋಡಿಸ್ತಾ ಇದೀವಿ ಹಸುಗಳಿಗೆ ಡಿಸ್ಟಿ ಹೋಗ್ಬೇಕಂತ ಈ ತರ ಸಾಂಬ್ರಾಣಿದು ಹೊಗೆ ಹಾಕ್ತಾರೆ ಗಾಯ್ಸ್. ನೋಡಿ ಈ ತರ ಹಾಕ್ತೀವಿ ನಾವು. ಗಾಯ್ಸ್, ಈ ಸರಿ ನಾವು ಸಿಂಪಲ್ ಆಗೇ ಮಾಡ್ಕೊತಾ ಇರೋದು ಹಬ್ಬನ. ಏನಷ್ಟೊಂದೇನು ಗ್ರ್ಯಾಂಡ್ ಇಲ್ಲ, ಸಿಂಪಲ್ ಆಗಿ ಮಾಡ್ಕೊತ ಇರೋದು. ಈ ತರ ತೋರಣ ಎಲ್ಲ ಕಟ್ಟಬೇಕು ಗೈಸ್ ಹಸುಗಳಿಗೆ. ಗೈಸ್, ಕೋಳಿ ಕೊಯ್ತಾ ಇದೀವಿ. ಏನಕ್ಕಮ್ಮ ಕೋಳಿ ಕೊಯ್ದು? ಗೈಸ್, ಪೂಜೆ ಮಾಡಿವಾಗ ಕೋಳಿ ಕೊಯ್ಬೇಕು ಕೊಡ್ಗೆ ಮನೆಗೆ. ಏನಕ್ಕೆ ಕೊಯ್ತಾ ಇದೀವಿ ಅಂದ್ರೆ ಹಸುಗಳಿಗೆ ಡಿಸ್ಟಿ ಮತ್ತೆ ಏನು ಕಾಯಿಲೆ ಏನು ಬರ್ದಿರಲಿ ಅಂತ ಈ ತರ ರಕ್ತ ನೋಡ್ತಾ ಇದೀವಿ. ಇದೆಲ್ಲ ಕೊಡ್ಗೆಗಲ್ಲ ಗೈಸ್, ಬಟ್ಟೆ ಎಲ್ಲ ಇದಾಗೋಯ್ತು. ಗೈಸ್, ಹೆಂಗಿದೆ ನಮ್ಮ ನಾಯಿ? ಚು ಚು ನಮ್ಮ ಜಿಮ್ಮಿ ನೋಡಿ ಯಾವ ತರ ಇದೆ ಅಂತ. ಅದಕ್ಕೆ ಕರೆದ್ರೆ ಕೂಡ ಬರಲ್ಲ. ಚು ಯಾಕೆಂದ್ರೆ ಅದು ಕೋಳಿ ಕೊಯ್ದಿದೀವಲ್ಲ, ಅದಕ್ಕೆ ಏನಾದ್ರು ನೋಡ್ಸಿದ್ರೆ ಅದು ಇವಾಗ ಬರೋದು, ಇಲ್ಲಾಂದ್ರೆ ಬರಲ್ಲ ಗೈಸ್. ಗೈಸ್, ನಾನು ಕರೆದ್ರೆ ಬಂದಿಲ್ಲ. ನಮ್ಮಮ್ಮ ಅದ್ರ ನೋಡಿ ಯಾವ ತರ ಹೋಗ್ತಾ ಇದೆ ಅಂತ ಹಿಂದ್ಗಡೆನೆ. ಹಂಗೆ ಗೈಸ್, ಯಾವಾಗ ಒಂದಿನ ಬರೋದು ನಾನು, ಅದಕ್ಕೆ ಅದು ಬಂದಿಲ್ಲ. ಜು ಚು ನೀನ್ ಕರಿ ಅಮ್ಮ. ಗೈಸ್, ನಾನು ಟಾಟಾದಲ್ಲಿ ಹೋಗ್ತಾ ಇರುವಾಗ ಇವ್ರ ಅಮ್ಮನ್ ತಕ್ಕೊಂಡಿದ್ದ. ಇದು ಇವಾಗ ಚೆನ್ನಾಗಿ ಮೇಯಿಸಿದ್ರೆ 1 ಲಕ್ಷ ಬರುತ್ತೆ. ಗೈಸ್, ಇನ್ನ ಸ್ನಾನ ಏನು ಮಾಡಿಲ್ಲ, ಅದಕ್ಕೆ ನಾನೇನು ಪೂಜೆ ಗೀಜೆ ಏನು ಮಾಡಕ್ ಹೋಗಿಲ್ಲ. ನಮ್ಮೂರ್ ಕಡೆ ಎಲ್ಲ ಇದೇ ತರನೇ ಸಂಕ್ರಾಂತಿ ಹಬ್ಬನ ಮಾಡೋದು. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ನಾನು ಇಲ್ಲಿ ಹಿಂದ್ಗಡೆ ನೋಡ್ತಾ ಇದ್ದೀರಲ್ವಾ, ಇದೆಲ್ಲ ನಮ್ದೇನೆ. ಅದಕ್ಕೆ ನಾವು ಸಮ್ಮರ್ಗೆ ಏನೇನು ಬೆಳೆನ ಇಡ್ತೀವಿ ಉಣ್ತೀವಿ ಅಂತೆಲ್ಲ, ಸಮ್ಮರಲ್ಲಿ ನೆಕ್ಸ್ಟ್ ನಾವೇನು ಬೆಳೆ ಇಡ್ತೀವಿ ಅಂತೆಲ್ಲ ನೆಕ್ಸ್ಟ್ ವಿಡಿಯೋ ಬರುತ್ತೆ, ಸಪೋರ್ಟ್ ಮಾಡಿ ಗೈಸ್. ಈ ಕೋಳಿ ಮರಿಗಳಿದೆ ಅಲ್ವಾ, ಆವುಗಳೇನಾದರೂ ಶೆಡ್ ಕಡೆ ಏನಾದರೂ ಬಂದರೆ ತಿಂದಾಗ್ತಾವಂತ ಈ ಥರ ಸಾಕಿರೋದು ಗೈಸ್ ಈ ಕೋಳಿಗಳನ್ನ. ನಮ್ಮ ಕಡೆ ಇದನ್ನು ಬಂದು ಚೀಟಿ ಕೋಳಿ ಅಂತೀವಿ ಗೈಸ್ ಈ ಕೋಳಿಗಳನ್ನ. ಅಲ್ವಲ್ಲ ಹೆಂಗೆ ತಿಂತದ
ಬಾ 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 ಕರೆ ಅಮ್ಮ ಹೋಗು ತಾ 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 ನೋಡವು ಹುಲ್ಲು ಮೇಯ್ತಾ ಇರೋದು. ಕೋಳಿ ಸುಡಿಯಕ್ಕೆ ಹೋಗಿ ಕೈಯಲ್ಲಿರೋ ಕೂದಲೆಲ್ಲ ಬೆಂದೋಯ್ತು ಗಾಯ್ಸ್. ತೋಟದ ಹತ್ರ ಹಸುಗಳಿದ್ದಾವೆ, ಮಳೆ ಬೀಳೋ ಥರ ಇದೆ. ಅವ್ರು ಹೋಗ್ತಾ ಇದಾರೆ ಗಾಯ್ಸ್, ಹಿಡಿದು ಕಟ್ಟಾಕಿ ಹಾಲು ಕರೆದು ಬರ್ತಾರೆ. ನಾವು ಇವಾಗ ಚಿಕನ್ ಬಿರಿಯಾನಿ ಮಾಡೋಣ. ನಮ್ಮೂರಲ್ಲಿ ಇವತ್ತು ಫುಲ್ಲು ಮಳೆ ಬರೋ ಥರ ಇದೆ, ಮೋಡೆಲ್ಲ ಫುಲ್ಲು ಕಪ್ಪಗಿದೆ. ನಾವು ತೋಟದ ಹತ್ರ ಕೋಳಿ ಕೊಯ್ದಿದ್ದೀವಲ್ವಾ, ಚಿಕನ್ ಬಿರಿಯಾನಿ ಮಾಡೋಣ ಬನ್ನಿ. ನಾನು ತೋಟದ ಹತ್ರ ಬಂದು ಸ್ನಾನ ಮಾಡ್ಕೊಂಡು ಈಗ ಎಷ್ಟೇ ವಿಡಿಯೋ ಮಾಡ್ತಾ ಇರೋದು. ಬನ್ನಿ ಮಾಡೋಣ ಬಿರಿಯಾನಿ. ಚಿಕನ್ ಮ್ಯಾರಿನೇಷನ್ಗೆ ಏನೇನು ಹಾಕಿದ್ದೀನಿ ಅಂತ ಇವಾಗ ಹೇಳ್ತೀನಿ ನೋಡಿ. ಮನೆಯಲ್ಲೇ ಮಾಡ್ಕೊಂಡಿರುವ ಮನೆ ಮಸಾಲೆ ಮತ್ತು ಸ್ವಲ್ಪ ಗರಂ ಮಸಾಲೆ ಯಾವ ಥರ ಅಂದರೆ ಚಕ್ಕೆ, ಲವಂಗ, ಸ್ಪೈಸಸ್ ಎಲ್ಲ ಇರುತ್ತಲ್ಲ, ಬಿರಿಯಾನಿ ಸ್ಪೈಸಸ್ಸು ಅದೆಲ್ಲ ಹಾಕಿ ಸ್ವಲ್ಪ ಪೌಡರ್ ಥರ ಮಾಡ್ಕೊಂಡು ಈ ಥರ ಮಿಕ್ಸಿಂಗ್ ಮಾಡ್ಕೊಂಡಿದ್ದೀನಿ ಚಿಕನ್ ಗಿಡಿಯೋ ಥರ. ಮತ್ತು ಫುಲ್ ಸೈಜ್ ಲೆಮನ್ ಒಂದು ಹಾಕ್ಕೊಂಡಿದ್ದೀನಿ, ಕರ್ಡ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಮಿಕ್ಸ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಮ್ಯಾರಿನೇಷನ್ ಬಂದ್ಬಿಟ್ಟು 30 ಮಿನಿಟ್ಸ್ ಆ ಥರ ಆಗಿದೆ. ಇದು ಫುಲ್ ಸೈಜ್ ಈರುಳ್ಳಿ 2, ಇದು ಬಂದ್ಬಿಟ್ಟು 1.5 ಟೊಮೆಟೊ. ಈ ಗ್ರೀನ್ ಪೇಸ್ಟ್ ಏನಂದರೆ ಕೊತ್ತಂಬರಿ, ಪುದೀನ, ಸ್ವಲ್ಪ ಬಿರಿಯಾನಿ ಸ್ಪೈಸಸ್ ಎಲ್ಲ ಹಾಕಿ ಈ ಥರ ಗ್ರೀನ್ ಪೇಸ್ಟ್ ಥರ ಮಾಡಿಟ್ಕೊಂಡಿದ್ದೀನಿ. ಆಯಿಲೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ದಾದ್ಮೇಲೆ ಚಿಕನನ್ನು ಡೈರೆಕ್ಟು ಈ ಖಾರದ ಜೊತೆಗೆ ಮಿಕ್ಸಿಂಗ್ ಮಾಡಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ. ನಾವು ಮಾಡ್ತಾ ಇರೋದು ಬಂದ್ಬಿಟ್ಟು ಸೌದೆ ಒಲೆಯಲ್ಲಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಮ್ಮ ಮನೆಯಲ್ಲಿ ಗ್ಯಾಸ್ ಇದ್ದರೂ ಗ್ಯಾಸನ್ನು ನಾವು ಬಳಕೆ ಮಾಡಲ್ಲ, ನಾವು ತುಂಬ ಮಾಡ್ಕೊಂಡು ತಿನ್ನೋದೇ ಒಲೆಯಲ್ಲಿ. ಬನ್ನಿ ಇವತ್ತು ನಾವು ಬಿರಿಯಾನಿನ ಒಲೆಯಲ್ಲಿ ಮಾಡೋಣ ಗೈಸ್. ನೀವು ನನ್ನ ವ್ಲಾಗ್ ಏನಾದ್ರು ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ, ನಾವು ಆಚೆಗಡೆಯಿಂದ ಅಕ್ಕಿ ಏನು ತಿನ್ನಲ್ಲ ಅಂತ. ಮನೆಯಲ್ಲೇ ಬೆಳ್ಕೊಂಡಿರುವ ನೆಲ್ಲನ್ನು ಹೊಡಿಸಿರುವ ಅಕ್ಕಿ ಇದು. ಇದರಲ್ಲಿ ಒಂದು 3 ಗ್ಲಾಸ್ ಅಕ್ಕಿ ಹಾಕಿದ್ರೆ ಸಾಕು. 3 ಗ್ಲಾಸ್ ಅಕ್ಕಿ, 6 ಗ್ಲಾಸ್ ನೀರು. 3 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ, ಇದರಲ್ಲಿ ಒಂದು 6 ಗ್ಲಾಸ್ ನೀರು ಹಾಕಿದ್ರೆ ಸರಿ ಹೋಗುತ್ತೆ. ನಾನು ಇವಾಗ ಈರುಳ್ಳಿ ಹಾಕೊಂಡಿದ್ದೀನಿ, ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹಿಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಈರುಳ್ಳಿನ. ಈರುಳ್ಳಿ ಎಲ್ಲ ಬ್ರೌನ್ ಕಲರ್ಗೆ ಚೇಂಜ್ ಆಗಿದೆ. ಇವಾಗ ನಾವು ಕರಿಬೇವು ಸೊಪ್ಪನ್ನು ಹಾಕೋಣ. ಇವಾಗ ಟೊಮೆಟೊ, ನಾವಿವಾಗ ಗರಂ ಮಸಾಲ ಸ್ವಲ್ಪ ಅದರಲ್ಲಿ ಹಾಕೋಣ ಗೈಸ್. ಗರಂ ಮಸಾಲ ಇದೇನಂದ್ರೆ ನಾನು ಹೇಳೋಣಲ್ವಾ ಪೇಸ್ಟ್ ಅಂತ, ಬಿರಿಯಾನಿ ಸ್ಪೈಸಸ್ ಎಲ್ಲ ಇದರಲ್ಲಿ ಹಾಕಿ ಗ್ರೀನ್ ಪೇಸ್ಟ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಡೈರೆಕ್ಟು ಆಯಿಲಲ್ಲಿ ಹಾಕೋಣ. ಗೈಸ್ ಇದು ಬಂದ್ಬಿಟ್ಟು 1.5 kg ಚಿಕನ್ನು ಇವಾಗ ಹಾಕ್ಕೊಡೋಣ ಅದರಲ್ಲಿ. ಅದು ಫುಲ್ಲು ಒಂಥರ ವೆಟ್ಟೆಲ್ಲ ಡ್ರೈ ಆಗಿ ಆಯಿಲಿ ಥರ ಸಪ್ರೇಟ್ ಆಗಿದೆ. ಇವಾಗ ಇದರಲ್ಲಿ ಹಾಕೋಣ.
ಗೈಸ್ ಒಂದು 5 ನಿಮಿಷ ಈ ಥರ ಫುಲ್ ಸ್ಟೀಮ್ ಆಗಿ ಕುಕ್ ಆಗಲಿ ಗೈಸ್. ಇದಿವಾಗ ಒಂದು 50% ಅಷ್ಟು ಬೆಂದಿದೆ. ಇವಾಗ ಅಕ್ಕಿನ ಹಾಕ್ಕೊಳ್ಳೋಣ. ಮೂರು ಗ್ಲಾಸ್ ಅಕ್ಕಿ ಹಾಕೊಂಡಿದ್ವಲ್ಲ, ಇವಾಗ ಒಂದು 6 ಗ್ಲಾಸ್ ನೀರು ಹಾಕ್ಬೇಕು. ಆರು ಗ್ಲಾಸ್ ನೀರು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಕುದಿ ಬರಲಿ, ಚೆನ್ನಾಗಿ ಬೇಯಬೇಕಿದು. ಸ್ವಲ್ಪ ಉರಿ ಸ್ವಲ್ಪ ಚೆನ್ನಾಗಿ ಕೊಡಬೇಕು, ಕೊಟ್ರೇನೆ ಸ್ವಲ್ಪ ಬೇಗ ಆಗೋಗುತ್ತೆ ಗೈಸ್. ಇವಾಗ ಇದನ್ನ ಕ್ಲೋಸ್ ಮಾಡೋಣ. ಉರಿ ಸ್ವಲ್ಪ ದಗ 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 ಅಂತ ಉರ್ಸೋಣ ಗೈಸ್. ಗೈಸ್ ಮುಗಿತಾ ಬಂದಿದೆ ಇವಾಗ ನೋಡಿ, ಇಲ್ಲಿವರೆಗೂ ಬಂದಿದೆ. ಸ್ವಲ್ಪ ಚೆನ್ನಾಗಿ ಡ್ರೈ ಆದ್ಮೇಲೆ ದಮ್ ಆಗ್ಬಿಡೋಣ. ಇವಾಗ ದಮ್ ಹಾಕಿದ್ದೀನಿ. ಒಂದು 5 ನಿಮಿಷ ಆದಮೇಲೆ ಓಪನ್ ಮಾಡೋಣ. ಬಿರಿಯಾನಿ ರೆಡಿ ಆಗಿರುತ್ತೆ ಗೈಸ್. ಚಿಕನ್ ಬಿರಿಯಾನಿ ರೆಡಿ ಆಗಿದೆ ನೋಡಿ ಯಾವ ಥರ ಇದೆ ಅಂತ. ಫುಲ್ಲು ಜ್ಯೂಸಿ ಗೈಸ್ ನೋಡಿ ಯಾವ ಥರ ಬಂದಿದೆ ಅಂತ. ಚಿಕನ್ ಬಿರಿಯಾನಿ ಸೂಪರ್ ಆಗಿದೆ. ದಮ್ಮಾಗಿ ಕಿಳಿಸಿರೋದು ಬಿರಿಯಾನಿ ಮಾತ್ರ ಸಖತ್ತಾಗಿದೆ. ಕಲರ್ ನೋಡಿ ಯಾವ ಥರ ಇದೆ ಅಂತ, ಫುಲ್ಲು ನ್ಯಾಚುರಲ್ ಕಲರ್. ಇದು ಏನು ಗೊತ್ತಾ, ಈ ಥರ ಉಜ್ಜಿರೋದು ಇದು ಹೊಸದು. ಅದರಿಂದ ಈ ಥರ ಬೂದಿ ಉಜ್ಜಿದ್ರೆ ಗಲೀಜಾಗದಿರತ್ತಂತ ಈ ಥರ ಉಜ್ಜಿರೋದು ನೋಡಿ. ಒಳಗಡೆ ಎಲ್ಲ ಈ ಥರ ಇರುತ್ತೆ. ಇದು ಔಟರ್ ಲೇಯರ್ ಬಂದ್ಬಿಟ್ಟು ಬೂದಿ. ಇದು ಏನು ಗಲೀಜಾಗ್ದಿರ ಈ ಥರ ಇರುತ್ತೆ. ನೋಡೋಕೆ ಇಷ್ಟೊಂದು ಗಲೀಜಾಗಿದೆ. ಫುಲ್ಲು ಕ್ಲೀನಾಗಿ ಸೋಪ್ ಹಾಕಿ ತೊಳೆದಾಕಿದ್ರೆ ಈ ಥರ ಕ್ಲೀನಾಗಿರುತ್ತೆ ಗೈಸ್. ಹಿಂಗೆ ನೋಡಿ ಯಾವ ಥರ ಇದೆ ಬಿರಿಯಾನಿ ಅಂತ. ಸಖತ್ತಾಗಿ ಬಂದಿದೆ ಬಿರಿಯಾನಿ ಮಾತ್ರ ಗೈಸ್. ಬಿರಿಯಾನಿ ಮಾತ್ರ ಸಖತ್ತಾಗಿ ಬಂದಿದೆ. ನಮ್ಮಮ್ಮ ಇವಾಗ ತೋಟದಿಂದ ಬರ್ತಾಳೆ ಮನೆಗೆ, ಬಡಿಸ್ತೀನಿ. ಈ ಟೇಸ್ಟ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ನಮ್ಮಮ್ಮ ಹೇಳ್ತಾರೆ. ನಾನೇನು ಹೇಳಲ್ಲ, ನನಗೆ ಚೆನ್ನಾಗಿದೆ ಅಂತ ಅನಿಸಿದೆ. ನನಗೇನು ಗೊತ್ತಾ, ಕುಕಿಂಗ್ ಅಂದರೆ ತುಂಬ ಇಷ್ಟ. ರೀಲ್ಸು ಸ್ಕ್ರೋಲ್ ಮಾಡ್ತಾ ಇರ್ತೀನ ಟೈಮ್ ಪಾಸ್ ಮಾಡಬೇಕಾದ್ರೆ, ಯಾವುದೋ ಒಂದು ಸಿಗತ್ತೆ, ಅದನ್ನ ಹೋಗಿ ಮನೇಲಿ ಟ್ರೈ ಮಾಡ್ಬೇಕನ್ನೋದು ಒಂದು ಯೋಚನೆ ಬರುತ್ತೆ. ಅವಾಗ ಏನೋ ಒಂದು ಮಾಡಿ ನಮ್ಮ ಅಮ್ಮನಿಗೆ ಹಾಕ್ತೀನಿ. ಮೋಸ್ಟ್ ಆಫ್ ದಿ ಟೈಮ್ ನಮ್ಮ ಅಮ್ಮ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಚೆನ್ನಾಗಿಲ್ಲ ಅಂತ ಯಾವಾಗ ಹೇಳಿಲ್ಲ. ಚೆನ್ನಾಗದೆ, ಸೂಪರ್ ಆಗಿದೆ. ಲೈಟ್ ಆಗಿ ಖಾರ ಅಷ್ಟೇ, ಸೂಪರ್ ಆಗಿದೆ. ಅಷ್ಟೇ.